ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ನಲ್ಲಿ ಬೇಯಿಸ್ಕೊಳ್ಬೋದು. ಕುಕ್ಕರಲ್ಲಿ ಇಲ್ಲ ಅಂದರೂ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀವಿ ಅಂದ್ಕೊಳ್ಳಿ. ಬೇಯಿಸಿದ ನೆಲ್ಲಿಕಾಯಿನ ಹೀಗೆ ಒಂದೊಂದೇ ಹೋಳಾಗಿ ನಾವು ಬೇರ್ಪಡಿಸ್ಬೇಕು ಸ್ನೇಹಿತರೆ. ಒಂದೊಂದು ಹೋಳು ಈಸಿಯಾಗಿ ಸುಲಭ ರೀತಿಯಲ್ಲಿ ಬಂದ್ಬಿಡುತ್ತೆ, ಯಾಕಂದರೆ ನಾವು ಚೆನ್ನಾಗಿ ಬೆಂದಿರುತ್ತೆ. ಯಾಕಂದರೆ ಕುಕ್ಕರ್ ಬಿಸಿಲಿಲ್ಲ ಅಂದರೆ 3-4 ದಿನ ನಾವು ಒಣಗಿಸ್ಕೊಳ್ಬೇಕು ಚೆನ್ನಾಗಿ. ನಾವು ಎಷ್ಟು ಚೆನ್ನಾಗಿ ಒಣಗಿಸ್ಕೊಳ್ತೀವೋ ಅಷ್ಟು
ನಮ್ಮ ಕ್ಯಾಂಡಿ ವರ್ಷಾನುಗಟ್ಟಲೆ ಬರುತ್ತೆ ಸ್ನೇಹಿತರೆ. ಇವಾಗ ಇನ್ನೊಂದು ಸ್ವಲ್ಪ ಸಕ್ಕರೆ ಪುಡಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಅವಾಗವಾಗ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಲ್ಲದಲ್ಲೂ ಮಾಡ್ಬೋದು ಅಂತ ಹೇಳಿದ್ದೀನಿ ಸ್ನೇಹಿತರೆ. ಯಾರಿಗಾದರೂ ಶುಗರ್ ಇರೋರು ಬೆಲ್ಲದಲ್ಲಿ ಮಾಡಿ ಕೊಡಬಹುದು. ಇಲ್ಲ ಹೀಗೇ ನೀವು ಮಾಡಿ ಇಟ್ರೂ ಶುಗರ್ ಇರೋರು ಸಹ ಸವಿಬಹುದು. ನೋಡಿ, ಒಂದೊಂದಕ್ಕೂ ಸಕ್ಕರೆ ಚೆನ್ನಾಗಿ ಹೊಂದ್ಕೊಳ್ಬೇಕು ನಮ್ಮ ಈ ನಲ್ಲಿಕಾಯಿ ಹೋಳುಗಳಿಗೆ. ಮತ್ತು ಒಂದೊಂದೇ ಸಪ್ರೇಟಾಗಾದರೆ ಬಿಸಿಲು ತಾಪಕ್ಕೆ ಚೆನ್ನಾಗಿ ಒಣಗುತ್ತೆ ಸ್ನೇಹಿತರೆ. ಇದು ಆರೋಗ್ಯ ದೃಷ್ಟಿ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಒಮ್ಮೆ ಆದರೂ ಟ್ರೈ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಕೋಮಲ ಸೌಜನ್ಯ ಹೀಗೆ ಹೆಚ್ಚೆಚ್ಚು ನೋಡಿ, ಲೈಕ್, ಶೇರ್, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ಹೆಚ್ಚೆಚ್ಚು